ಹಾಕಿದ್ರ ಅವ್ರ ಫೋನಿಗೆ ಹೋಗ್ತಾವಂತ ಕಿಟ್ ಇದು ಸೌಂಡೇ ಬರಲ್ಲ ಮಳೆ ಕೆಟ್ಟ ಹೋಗ್ಯದ ಅಲ್ಲಿ ಹೋಗಿ ಸಂಜೆ ಕೇಳ್ತೀನಿ ನಾ ಮನ್ಯಾಗ 5 ಬಡಿ ಗೆದ್ದು ಹೋಗ್ತೀನಿ ಗದ 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 ನಡಕ್ತೀನಿ ಅಪ್ಪ ನಾನು ಅಂತ ಪರಿ ನಡಕ್ತೀನಿ ಚಳಿ ಕೈ ಜೋಮ್ ಹಿಡಿತಾವ ಕಾಲ್ ಜೋಮ್ ಹಿಡಿತಾವ. ವೀಕ್ಷಕರೇ ಇಲ್ಲಿ ನಮ್ಮ ಕಲಬುರಗಿನಲ್ಲಿ ಹಳಿ ಜೋರ್ಗಿ ರೋಡ್ ಅಂಡರ್ ಬ್ರಿಡ್ಜ್ ನಿಂದ ಸ್ವಲ್ಪ ಮುಂದಕ್ಕೆ ಬಂದ್ರೆ ಜೀವನ್ ಪ್ರಕಾಶ್ ಸ್ಕೂಲ್ ಇದೆ ಸ್ವಲ್ಪ ಮುಂದೆ. ಈ ಕಾಂಪ್ಲೆಕ್ಸ್ ಎದುರುಗಡೆ ಏನಪ್ಪಾ ಅಂತಂದ್ರೆ ಇವರು ಫುಟ್ಪಾತ್ ನಲ್ಲಿ ಹಣ್ಣುಗಳನ್ನ ಇಟ್ಕೊಂಡು ಮಾಡ್ತಾರೆ. ಮಳೆ ಬಂತಂದ್ರೆ ಇವ್ರು ತುಂಬಾ ಕಷ್ಟ ಇದೆ, ಇವ್ರಿಗೆ ಆದಷ್ಟು ಕೂಡ ಸಪೋರ್ಟ್ ಮಾಡ್ರಿ ಅಂತ ಅನ್ಕೊಂತೀನಿ. ಹಬ್ಬ ಬಂದ್ರ ಮನೆಗಿರಲ್ಲ, ಒಂದ್ ಹುಣ್ಣಿ ಬಂದ್ರ ಮನೆಗಿರದಲ್ಲ. ದೇವ್ರ ಪರಮಾತ್ಮ ನಮ್ಗೆ ಇಷ್ಟ ಕಷ್ಟ ಕೊಟ್ಟಾನ. ನಮ್ಮ ಮಕ್ಕಳನ್ನು ಗರೀಬು, ನಾನು ಗರೀಬು. ಒಂದ್ ಮಕ್ಕಳಿಗಿನ ನೌಕರಿ ಇಲ್ಲ, ಚಾಕ್ರಿ ಇಲ್ಲ. ನಿಮ್ಮಂತವ್ರು ಕುದಿವಂತ ಕರ್ರೆ ಕೂಲಿ ಮಾಡಿ ಬರ್ತಾರ. ಬಂದ್ರ ಅದ್ರಾಗಿಟ್ಟು ನಮ್ಗ ಹೊಟ್ಟಿ ಊಟ ಸಲುವಾಗಿ ತೊಂದ್ರೆ ಆದ್ ನೋಡಪ್ಪ. ಯಪ್ಪ ಭಾಳ ಕಷ್ಟ ಅದ್ ನಮಗೂ. ಈ ಹಣ್ಣು ಮಾರ್ತವ ಅಂತಂದ್ರ ಅವ್ರು 10,000 ರೂಪಾಯಿ ತಂದು ಅವ್ರ ಮಾಲ್ ತಂದು ಅವ್ರಿಗೆ ಕೊಟ್ರೆ ನಮ್ 100 ವರ್ಷ ಸಿಗ್ಬೇಕಾದ್ರೆ ಕಷ್ಟ ಅದ. ಅದ್ರಾಗ ಒಂದಿವ್ಸ ಖರಾಬ್ ಆಗಿ ಹೋದ್ವು ಅಂದ್ರೆ ನಮ್ಗೆ ಏನು ಸಿಗೋದಿಲ್ಲ. ಅದೇ ಚಿಂತೆ ಮಾಡಿಕೊಂತ ಸಾಯ್ಬೇಕು ರೋಡಿಗೆ, ಬಿಸಿಲಿಗೆ, ಮಳೆಗೆ. ಅಪ್ಪ ನಾವು ಮಕ್ಕಳಿಗೂ ಕೆಲ್ಸ ಆಗ್ತದಲ್ಲ, ಓದ್ಯಾರ ಕೆಲ್ಸ ಆಗ್ತದಲ್ಲ. ನಮ್ಗೆ ಗರೀಬ್ ಮಂದಿಗೆ ಯಾರು ತಗಂತಾರ ನೌಕರಿ ಚಾಕರಿ? ಯಾರು ತಗೋದಿಲ್ಲ. ಹತ್ತಿದ ಮಾಡ್ತಾವ, ಹತ್ಲಾರ್ದ ಮನೆಗ್ ಸುಮ್ಮನೆ ಕೊಡ್ತಾವ. ಆ ಮಕ್ಕಳು ಸೇರು 1 ಕಿಲೋ ಅಕ್ಕಿನ ಸಿಕ್ಕಾವು, 1 ಕಿಲೋ ಟಮಾಟೆನ ತಂದು ಸಾರು ಮಾಡಿಕೊಂಡ ನಾವು ಊಟ ಮಾಡ್ಯಾವ ಸಂಜಿಕೆ ಅಂತ ಬಂದಿಗೆ ಬಿಸಾಕ್ ನೋಡಪ್ಪ. ಯಪ್ಪ ನಾವು ಮಳೆ ಕೊಡ್ತೀವಿ, ಚಳ್ಯಾಗ ಕೊಡ್ತೀವಿ. 5 ಬಡಿ ಗೆದ್ದು ಹೋಗ್ತೀನಿ, ಗದ 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 ನಡಕ್ತೀನಿ ಅಪ್ಪ ನಾನು ಅಂತ ಪರಿ ನಡಕ್ತೀನಿ. ಚಳಿ ಕೈ ಜೋಮ್ ಹಿಡಿತಾವ, ಕಾಲ್ ಜೋಮ್ ಹಿಡಿತಾವ. ಇಷ್ಟು ತ್ರಾಸ ನಾವ್ ಬಡವ್ರು ನಮ್ಗೆ ಯಾಕೆ ಬೇಕಪ್ಪ? ಯಪ್ಪ ಇವ್ ಮಕ್ಕಳು ಓದ್ಯಾವ, ಒಬ್ರಿಗೆ ನೌಕರಿ ಇಲ್ಲ, ಚಾಕ್ರಿ ಇಲ್ಲ. ಕೆಲ್ಸ ಗೌಂಡ್ ಕೆಲ್ಸ ಹತ್ತಿರ ಮಾಡ್ತಾರ, ಹತ್ಲಕ್ ಮನೆಗೆ ಬಂದು ಸುಮ್ಮನೆ ಚಿಂತೆ ಮಾಡಿ ಕೆಲ್ಸ ಕುಂದಿರ್ತಾರ. ಅವ್ರಿಗೆ ನೋಡಿ ಕೇಸಿ ನಾವ್ ಬಂದ್ರೆ ರೋಡಿ ಬಿಸಿಲಿಗೆ ಮಳೆಗೆ ನಾವ್ ಸಾಯ್ತೀವಿ. ಈಟನ್ನ ಬಡುದ ಸೇರು ಜೋಳದಾಗ ದುಡ್ದು ಚದೆ ಹೊಡ್ದು ದುಡ್ದು ಕೇಸಿ 10ನೇ ತನ ಪಾಸಂಗ ಸಾಲಿ ಕಲ್ತೀವಿ. ಅವ್ರಿಗೆ ಏನ್ ನಾವು 2 ಕೋಟಿ 3 ಕೋಟಿ ಅಂತಂದ್ರೆ ನಮ್ ಕಟ್ಟದ ಆಗ್ತದ ನೌಕರಿಗೆ? ಆಗೋದಿಲ್ಲ. ಅದೇ ಗೌಡ ಕೈ ತುಂಬ ಸಿಮೆಂಟ್ ಹಚ್ಕೊಂಡ್ ಬರ್ತಾರ, ಮನಿಗ್ ಬಂದ್ ಕೇಸಿ ಕುಂದಿರ್ತಾರ. ಮನೆ ಎಲ್ಲ ಪತ್ರ ಮನೆ ಅವ. ಗೌರ್ಮೆಂಟ್ ಬಂದು ಕಟ್ಕೊಂಡ್ರ ಅರ್ಧ ರೊಕ್ಕ ಹಾಕಿ ಕಟ್ಬೇಕಲ್ಲ, ಬೇಕು ಹೊಟ್ಟೆ ಬದುಕಕ್ಕೆ ಸಾಕಾಗ್ಯದ. ನಾವೆಲ್ಲಿ ಕಟ್ಕೊಂಡ್ ನನ್ನ ಸಣ್ಣ ವಯಸ್ಸಾಗ ಗಿಡನಳ್ಳಿ ಮಕ್ಕಂದಿಗಿಂತ ಅಂಗಳದಾಗ ಮಕ್ಕಂದ್ ದೊಡ್ಡ ಚೆನ್ನಾಗಿ ಇನ್ನಾದ್ರೂ ಅದೇ ವನವಾಸ ನಮಗ. ಇನ್ನು ಈಗ ಅದನ್ನ ಅದೇ ಒಂದ್ಸ ಇನ್ನು ದೇವ್ರ ನಮ್ಗೆ ಯಾವಾಗ ಕೊಂಡು ತೆರಿತಾನೋ ಏನು. ಇದೇ ಮಾರಿ ಸಾಯದ್ ಆಗ್ತದ. ಏನನ್ ಲೋನ್ ತಗೊಂಡಿವಿ, ಅದು ಕಟ್ಟಕ್ ಅಂಜಿಕೆ ಅದು. ಇದು ವ್ಯಾಪಾರ ಆತದ ಮ್ಯಾಗದಿಲ್ಲ. ನಮ್ ಗುಳ್ಯ 200-300ದಾಗ ಕೊಳ್ತೋತಾವ. ಅವ್ರು ಕೊಟ್ಟವ್ರ ಮಾಲಕ್ರ ಮಾತ್ ಮುಟ್ಟಿಸ್ಬೇಕಲ್ಲ ಅವು. ಹಂಗಾರ ದುಕಾನ್ ಸನಿಯಾಗ ಬರ್ರಿ ಅಂತಾರ, ಇಲ್ಲಿ ಬ್ಯಾಡ ಬರಲ್ಲ ನಡ್ರಿ ನಿಮ್ ಕೊಡಲ್ಲ ಅಂತಾರ. ಹೆಂಗನ ಮಾಡಿ ಬದುಕು 1 ಕಿಲೋ ಅಕ್ಕಿನ ತಂದು ಬದುಕ್ತಿವಿ ಮಕ್ಕಳ ಸಂಗಟ. ಮಕ್ಕಳಿಗೆ ನೌಕರಿ ಇಲ್ಲ, ಚಾಕ್ರಿ ಇಲ್ಲ. ವಾರದಾಗ 1 ದಿನ ಹತ್ತದ, 2 ದಿನ ಮನ್ಯಾಗ ಇರ್ತಾರ. ಇಂಥ ಸಾಲ ಅದು ಕಟ್ಕೊಂಡ್ ನಾವ್ ತಗೊಂಡ್ರೆ ಎಲ್ಲಿ ಕಟ್ಬೇಕಪ್ಪ? ಯಪ್ಪ ಇದು ಟೈಲಿಸ್ ಕೆಲಸ ಮಾಡ್ತಾರ. ಒಬ್ಬನ್ ಬರ್ತಾನ ವಾಡ್ಲಿದ್ದ, ವಾರದಾಗ 3 ಸಲ ಬಂದು ತಗೊಂಡ್ ಕುಂತ ನಾನೇ ಬೇಯ್ದು ಇದ್ರಾಗ ವ್ಯಾಪಾರದಾಗ 10 ರೂಪಾಯಿ 5 ರೂಪಾಯಿ ಚಾಕ ಅದಕ್ಕೆ ಕೊಟ್ಟು ಕಳ್ಸಿ ಕಳಿಸ್ತೇನೆ. ಯಪ್ಪ ಕಲಿಗ ಗೋಡೆ ಚಾಟಿಗೆ, ಗಿಡ ಚಾಟಿಗೆ ನಿಂದಿರ್ತೀವಿ. ಬೇನಿ ಗಿಡ ಚಾಟಿಗೆ, ಡಬ್ಬೆ ಚಾಟಿಗೆ ನಿಂದಿರ್ತೇವಪ್ಪ. ಮಳೆ ನಿಂತ ಮತ್ತೆ ಒಂದು ತಟ್ಟು ವಜ್ಜಿಗೆ ಬಂದು ಕುಂದಿರ್ತೀವಿ. ಮಳೆ ನಿಂತ ಮ್ಯಾಗ ಹೆಂಗನ್ ಮಾಡಿ ಹೊಟ್ಟೆ ಬದುಕಬೇಕಲ್ಲ. ಆಗಲ್ಲ 10 ಸಿಗಲಿ 5 ಸಿಗಲಿ ಅವ್ರ ಮಾತವ್ರಿಗೆ ಮುಟ್ಟಿಸಿ ನಮ್ಗೆ 5 ಸಿಕ್ಕ 5 ತಗಂತೀವಿ, 10 ಸಿಕ್ಕರೆ 10 ತಗಂತೀವಿ. ಹಿಂಗಾದ್ ನೋಡ್ರಿ. ಅವೆಲ್ಲ 4-5 ಕೊಳ್ತವ ಅಂದ್ರೆ ನಮ್ಗೆ ಏನಿಲ್ಲ. ಖಾಲಿ ಯಾವೋದಿಲ್ಲಪ್ಪ, ಯಾವನ್ನೂ ಮಟ್ಟಿಲ್ಲ. ಯಾರು ಏನೋ ಅವ್ರ ಮಕ್ಕಳು ಹುಷಾರ ತಗೊಂಡ್ಯಾರ. ಇಲ್ಲಪ್ಪ ನಾವು ತಗೊಂಡಿಲ್ಲ. ಇದೇ ದುಡಿಬೇಕು ಉಣ್ಬೇಕು ನಾವು. ಸುಲ್ತಾನ್ಪುರ್ ಮಾರ್ಕೆಟ್ ರೀ. 4ಕ್ಕೆ 5ಕ್ಕೆ ಹೋಗ್ತೀವಿ. 400 500 ಲಾಸ್ಟ್ 500. ಮಳೆ ಬಂದ್ರೆ ಉಳಿಯಲ್ಲ. 2 ದಿನ ಮಾರ್ರೆ 500 400 300 ಹೋಯ್ತು. 1 ದಿನ ಮಾಲ್ತಾನೆ ಅಂದ್ರೆ 2 ದಿವಸ 3 ದಿವಸ. ಸಾಲಿ ಹೋದ್ರ ಏನ್ ಕೆಲ್ಸ ಇಲ್ಲ, ಸುಮ್ಮನೆ ಓದ್ಯಾರ ಎಲ್ಲ ಮುಗ್ದಾದ. ಮದ್ವಿ ಮಾಡೀನಿ, ಎಲ್ಲಾರು ಮದ್ವಿ ಮಾಡಿ
ಅವ್ರ ಹೆಣ್ಮಕ್ಳು ಗಂಡ ಮನ್ಯಾಗಾರ ಇವ್ರು ಒಂದ್ ದುಕಾನ್ ಇಟ್ರ ಒಬ್ರ ಹಂಗೆ ಲೇಡ್ರ್ ಪಿಡ್ರ ಅಂತ ಓಡಾಡ್ತಾರ. ಆ ಲೇಡ್ರಿಂದ ಆತ್ ಇಬ್ರು ಮನೆಗೆ ಒಂದ್ ದುಕಾನ್ ಅದ, ಇಬ್ರು ಅದೇ ನಡೆಸ್ತಾರ ಜರಸ್ ದುಕಾನ. ಲಾಸ್ ಆದ್ರ ಸಂಗತಿ ಹಾಕಂದ್ ಕಟ್ತೀವ್ರಿ, ಮತ್ತೆ ಮಾರ್ತೀವಿ, ಮತ್ತೆ ಕಮಿಷನ್ ಉಳಿತಂದ್ರ ಅವಾಗ ಹೋಯ್ತು ಸಂಘ ಕಟ್ತೀವಿ. ಮತ್ತೆ ಲೋನ್ ಕೊಡ್ತಾರ್ರಿ ಹಂಗೆ ಇದ್ರ ಮ್ಯಾಲ ಬ್ಯಾಂಕ್ನ್ಯಾಗ. ಒಮ್ಮೆ 10 ತಗೊಂಡಿ, ಒಮ್ಮೆ 20 ತಗೊಂಡಿವಿ, ಒಮ್ಮೆ 50,000 ತಗೊಂಡಿ. ಹಂಗೆ ಚಾಲು ಆದ ಕಟ್ಟೋದು. ತಿಂಗಳಿಗೆ ಎಷ್ಟ ಕಟ್ಬೇಕು, ನನ್ ಮಗನೇ ಕಟ್ಟಿ ಬರ್ತಾನ. ಅವು 1500 ರೂಪಾಯಿ ಚೀಲ. ಅದು 600 ರೂಪಾಯಿ ಕ್ಯಾನ್. ಚಿತ್ತಪ್ಪಲ 500 ರೂಪಾಯಿ ಕ್ಯಾನ್. ಅಂಜೂರು 1000 ರೂಪಾಯಿ. ಎಲ್ಲ 800 900. ಇವು 1500. ಇದು ಒಂದು 800. ಎಷ್ಟ ಅದ 800 ಅದ. ಇದು 1100 ರೂಪಾಯಿಗೆ ಒಂದ್ ಸಣ್ಣ ಕ್ಯಾನ್ ಸಿಗ್ತಾವ. ಚಿಕ್ಕು ಒಂದ್ ಕಾಟನ್ಗಳವ 400 ರೂಪಾಯಿ ಕಾಟನ್ ಕೊಟ್ರೆ ಸಣ್ಣ ಅವ. ದೊಡ್ಡ ಇದ್ರ 600 ರೂಪಾಯಿ 500 ರೂಪಾಯಿ ಸಿಗ್ತಾವ ಒಂದ್ ಕಾಟನ್. ಕಿಲ್ಲಿ ಇಡ್ತೀನಿ ಕಲ್ ರೋಡ್ ಮೇಲೆ ಇಟ್ಟು ಮುಚ್ಚೋತೀನಿ ತಾಡ್ಪತ್ರಿ. ಇಲ್ಲ ಕಿಲ್ ಮುಂದನೆ ಇಡ್ತೀನಿ, ಅಲ್ಲಿ ಒಂದ್ ಬಾಕ್ಸ್ ಇಟ್ಟಿನಲ್ಲ ಅಲ್ಲೇ. ಇಲ್ಲ ಅಲ್ಲ ಕಲ್ಲಿ ಬಾಕ್ಸ್ಗ ಕಲ್ಲಿ ಹಸರು ತಿಂತದ ಇಟ್ಟಿನ ಅಲ್ಲಿಟ್ಟು ತಾಡ್ಪತ್ರಿ ಮುಚ್ಚೋತೀನಿ. ಡೈಲಿ ಒಯ್ಯಕ್ ಎಲ್ಲಿ ಆಗ್ತದ್ರಿ, ತಂದ ಆಯ್ಕೆದೆ ಮನಾರ ಟೊಂಕ ಬರೋದಿಲ್ಲ. ಮುಂಜಾನೆ ಹತ್ರ ಔಸ್ ತಂದು ಇಲ್ಲಿ ಇಟ್ಕೋಬೇಕಂದ್ರೆ ಟೊಂಕ ಬರಕಿಲ್ಲ. ಡೈಲಿ ಮನಿಗೆ ಒಯ್ದು ಎಲ್ಲಿ ತರ್ಲಿ. ಇಲ್ಲ ರೀ, ಅದಕ್ಕೆ ಕಮ್ಮಾಗ ಚಂದ ಆಗ್ತೈತಿ ಸ್ವಲ್ಪ. ಈಗ ಕಮ್ಮಾಗ ಗಿರಾಕಿ ಜಾಸ್ತಿ ಜನ ಮಾರ್ಲಾಕತ್ತಾರಲ್ಲ. ಕಾರ್ಪಲ್ದಾಗ ಒಬ್ಬರಿಗೆ ಹೊಲ ಇಲ್ಲ ಪಿಲ ಇಲ್ಲ, ದುಡ್ದೇ ಉಣ್ಬೇಕು. ಇಷ್ಟು ಮಂದಿ ಕಾಂಕ್ರೀಟ್ದಾಗ ಹೋಗ್ತಾರ, ಇಷ್ಟು ಗೌಂಡವ್ರ ಕೆಲಸ ಮಾಡ್ತಾರ. ನಾವು ಒಬ್ಬೊಬ್ರು ಕೈಲಾಗ್ಲಾರ್ದವ್ರ ಏನ್ ಮಾಡ್ತೀವಿ, ಹಣ್ಣು ತಂದು ಮಾರ್ಕೊಂತೀವಿ. ಅದೇ ಮಾಡೋದು, ಅದೇ ಉಣೋದು. ಏನ್ ನನ್ಗ ಅಂತನ ಬರಲ್ಲ ಅಕ್ಷರ. ನಮ್ಮ ಮಕ್ಕಳ ಫೋನಿಗೆ ಹಾಕ್ಸ್ತೀನ್ರಿ, ನಂಬರ್ ಕೊಡ್ತಾರ. ಇದಕ್ ಹಾಕಿದ್ರ ಅವ್ರ ಫೋನಿಗೆ ಹೋಗ್ತಾವಂತ. ಇದು ಸೌಂಡೇ ಬರಲ್ಲ, ಮಳೆ ಕೆಟ್ಟ ಹೋಗ್ಯದ. ಅಲ್ಲಿ ಹೋಗಿ ಸಂಜೆಗ್ ಕೇಳ್ತೀನಿ ನಾ ಮನ್ಯಾಗ. ಅವ್ರಿಗೆ ಇನ್ನೊಬ್ಬರಿಗೆ ನೋಡ ಅಂತ ಹೇಳ್ತೀನಿ, ನೋಡ್ತಾರ. ಯಾರ ನಿನ್ನ ಇಬ್ರು ಅಣ್ಣ ತಗೋಕತ್ತಾರ ಬ್ಯಾರ್ಯಾರಿಗೆ ಕೇಳ್ತೀನಿ. ಯಪ್ಪ ನೋಡ್ರಿ ರೊಕ್ಕ ಬಂದದೇನ ಅವ್ರ ಫೋನ್ಯಾಗ ನನಗಂತ ಕೇಳಿ ಕನ್ಫರ್ಮ್ ಮಾಡ್ಕೊಂಡ್ ಬಿಡ್ತೀನಿ ಅವ್ರಿಗೆ. ಈಗ ಬರ್ತದ ಬಿಸಿಲು, ಬ್ಯಾಸಿಗೆ ಬರ್ತದ ಪುರ್ರ ಬಿಸಿಲೇ ಸರ್ರ ಅಂತ ಬರ್ತದ. ಎದ್ರ ಬಿಸಿಲೇ ಜಾಸ್ತಿ ಇರ್ತದ. ಊಟ ತಗೊಂಬರ್ತೀವಿ ನಾವು. ಮುಂಜಾನೆ ಸ್ವಲ್ಪ ಚಾ ಬಿಸ್ಕಿಟ್ ತಿಂದು ಬರ್ತೀವಿ, ಟಿಫಿನ್ ತಗೊಂಬರ್ತೀವಿ, ಉಣ್ತೀವಿ. ಇಲ್ಲೇ ಉಂಡಿನಿ ಈಗ ಕಿಲ್ಲಿಟ್ ಬಂದು ತಿಕ್ಕ. ಕಿದ್ರಾಗ ತಂದಿ. ನಾ ಸಂಜಿಗೆ 8ಕ್ಕೆ ಹೋಗ್ತೀನಿ. 8:30ಗೆ ಇಲ್ಲಿ ಇರಲ್ಲ. 7:30 ನಾನು ಒಬ್ಬಕ್ಕೆ ಜಲ್ಲೆ ಹೋಗ್ತೀನಿ. ಮಳಿ ಬಂತಂದ್ರೆ ಆಯ್ತು, ಜಲ್ಲೆನೆ ತೆಗ್ದಿಟ್ಟು ಹೋಗ್ತೀನಿ. ಅಯ್ಯೋ ರೊಕ್ಕ ಬೇಕಲ್ರಿ ನಮ್ಗೆ ಮಾಡಕ್ಕೆ ಉಣಕ್ಕೆ ಬರೋಬ್ಬರಿ. ಮುನ್ಸಿಪಾಲ್ಟಿ ಅವ್ರು ಬಿಡ್ತಾರೆ ಏನ್ರಿ? ಹಂಗ ಇಲ್ಲೇ ಇಡಪ್ಪಲ ಬಿಡ್ತಾರ ಇಲ್ಲ ಅಂತ ನಾವ್ ಇನ್ನ ಹಾಕೊಂಡಿಲ್ಲ. ಇದೇನ ಹಿಂದಕ್ಕಂತ ಕೊಲ್ಲ ಹಾಸ್ತಾರಂತ, ಹಾಸಿದ್ಮೇಲೆ ಕೇಳದ್ ಕೇಸ ನೋಡ್ತೀವಿ. ಇನ್ನ ಏನ್ ಅಂತಿಲ್ಲ. ಮತ್ತೆ ಅವ್ರ ಮನೆಯವ್ರ ಬಿಲ್ಡಿಂಗ್ದವ್ರು ಇಲ್ಲಿ ಪರ್ಮನೆಂಟ್ ಇಡಕ್ ಕೊಡ್ಬೇಕಲ್ಲ. ಯಾವ್ದಾರ ಅದ ಮುನ್ಸಿಪಾಲ್ಟಿದವ್ರ ಕಿರಿಕಿರಿ, ಪೊಲೀಸವ್ರ ಕಿರಿಕಿರಿ, ಎಲ್ಲಾ ಕಿರಿಕಿರಿ ಇರ್ತಾವ್ರಿ. ಎಷ್ಟನ ಸಿಗಲ್ಲ ಅಂತ ಮಾಡಾಕತ್ತೀವಿ. ಏಕದೇಶಾರ ಅಂತ ಹಣ್ಣು ಬೇಕಂತಾರ ಅವ್ರಿಗೆ. ಹಣ್ಣಿಲ್ಲಿ ಕಾಯಿ ತಂದಿನಿ. ಏನ್ ಮಾಡ್ಬೇಕಪ್ಪ, ಒಂದ್ 2 ಎಕರೆ ಹೊಲನ ಕೊಡೋಣ ಗೌರ್ಮೆಂಟ್ದವ್ರಿಗೆ ಪುಣ್ಯ ಬರ್ತದ.
ಎಲ್ಲಿ ಬಡವ್ರು ಇದ್ದಿ ಅಲ್ರಿ ಸಾಬ್ರೆ ಸರ ಬಡವ್ರಿಗಂತ ತಂಗನ ಮಾಡ್ರಿ ಪುಣ್ಯ ಬರ್ತೈತಿ ಯಾರು ಮಾಡ್ತಾರ ಒಬ್ರನ ಯಾವ ಹ್ಮ್ ತಗೊಂಡ್ ಇಲ್ಲ ನಮಗ್ ಕೊಟ್ಟಿಲ್ಲ ಮತ್ತೆ ಅಂತವನ್ನ ಇಸ್ಕೊಡ್ಬೇಕಪ್ಪ ನಮ್ಗೆ ಯಾರ್ ಮಾಡ್ತಾರ ಅವು ಬಿಟ್ಟಾಗ ಹೇಳ್ತಾರ ಅಂತವನ್ನ ಇಸ್ಕೊಟ್ರ ಸ್ವಲ್ಪ ಯಾವಾಗ ಮೈ ಮೇಲೆ ಬಿದ್ದಾಗ ನಮಗನ ಆಗ್ತದ ತಿನ್ನಾಕ ಉಣಾಕನ ಆಗ್ತದ ಮಕ್ಳ ಮದ್ವಿ ಮುಂಜಿಗನ ಆಗ್ತದ ಮದ್ವಿ ಮಾಡಿ ಸಾಲ ಮಾಡ್ಕೊಂಡೀವಿ ಸಂಗತಿ ಹಾಕೊಂಡು ಅದಕ್ಕೆ ಇಟ್ಟು ಕಟ್ಟಬೇಕು ಇಟ್ಟು ಉಣ್ಬೇಕು ಒಟ್ಟಿಗೆ ನಾವ್ ಏನ್ 6 ಜನದದ್ ಮಾಡಿದ್ 6 ಜನದದ್ ಮಾಡಿದ್ ಗಂಡ್ಮಕ್ಳು ಕಡೆಕಾಗ್ಯಾರ ಹೆಣ್ಮಕ್ಳಿಗೆ ಹಿಡ್ಕೊಂಡ್ ಮಾಡ್ಕೊಂಡ್ ಅವಕ್ ನೋಡೋದು ಇನ್ನ ಒಬ್ಬ ಆನ ಮದ್ವೆ ಆಗವ ಸಣ್ಣವ ಅವನದೊಂದ್ ಮದ್ವಿ ಮಾಡ್ಬೇಕಮ್ಮ ಇನ್ನೂ ಒಬ್ಬ